Hi, hello, namaste, good morning to all my dear divine vibes. I hope you all are doing great and awesome. So, I'm going to tell about how was the day today. ಸೊ ಬೆಳಿಗ್ಗೆ 6:30ಗೆ ಆಫೀಸಿಗೆ ಹೋದೆ, ಸ್ವಲ್ಪ ವಾಕ್ ಮಾಡುವ ಅಂತ ಹೊರಗಡೆ ಎಲ್ಲ ತಿರುಗಿದೆ. ಫುಲ್ ಗ್ರೀನ್ ಗ್ರಾಸ್ ಇರೋದ್ರಿಂದ ನನಗಸ್ತು ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಮೈ ಐಸ್ ಆ್ಯಂಡ್ ಇಟ್ ವಿಲ್ ಬಿ ಕೂಲರ್ ಫಾರ್ ದ ಡೇ ಅಂತ. ಸೊ ನಾನು ಸ್ವಲ್ಪ ವಾಕ್ ಮಾಡುವಾಗ ನಾನು 2 ಪಕ್ಷಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಹೋಗುತ್ತೋ ಅಲ್ಲದೆ ಹೋಗ್ತಿತ್ತು. ನನಗೆ ಗೊತ್ತಾಯಿತು ಗ್ರೀನ್ ಗ್ರಾಸಲ್ಲಿ ನಡೆಯೋದ್ರಿಂದ ಮೈಂಡು ಚುರುಕಾಗುತ್ತೆ ಮತ್ತು ಕಾಲಿಗೆ ಕೈಗೆ ಶಕ್ತಿ ಸಿಗೋದಲ್ಲದೆ ಕಣ್ಣಿನ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ. ಯಾಕಂದರೆ ನಾವು ಕಂಟಿನ್ಯೂ ಸಿಸ್ಟಮ್ ಮುಂದೆ ಕೊಡೋದ್ರಿಂದ ನಮಗೆ ಅದು ಎಲೆಕ್ಟ್ರಿಸಿಟಿ ಪವರ್ನ ಕಣ್ಣು ಹೀರ್ಕೊಂಡ್ಬಿಟ್ಟಿರುತ್ತೆ. ಯಾವಾಗ ಗ್ರೀನ್ ಗ್ರಾಸಲ್ಲಿ ಕುಡ್ತೀವೋ ಆವಾಗ ಸ್ವಲ್ಪ ಪವರ್ ಜಾಸ್ತಿ ಆಗುತ್ತೆ. ಸೊ ಬಂದ ತಕ್ಷಣ ಟೀ ಕುಡಿದು ಆಮೇಲೆ 8 ಗಂಟೆಗೆ ಟಿಫನ್ಗೆ ಹೋದ್ವಿ. ಇವತ್ತಿಗೂ ಇತ್ತು. ಆಮೇಲೆ ಪೇಪರ್ ಓದಿದೆ, ಚೆನ್ನಾಗಿತ್ತು. ಕೋಪ ಬರುವಾಗ ಒಂಟಿಯಾಗಿ ಬಂದು ನಮ್ಮಲ್ಲಿರೋ ನೆಮ್ಮದಿನ ಜೊತೆ ಕೈದೋಡ್ಬಿಡ್ತದೆ. ಕೋಪದ ಬದಲು ತಾಳ್ಮೆಯಿಂದ ಇದ್ದರೆ ಅದು ಚೆನ್ನಾಗಿರುತ್ತೆ ಅಂತ. ಮತ್ತು ಸಾಯಂಕಾಲ ಬರುವಾಗ ಟೀ ಕುಡಿದೆ, ತುಂಬ ಚೆನ್ನಾಗಿತ್ತು. ಮತ್ತು ಸ್ವಲ್ಪ ವಾಕ್ ಕೂಡ ಮಾಡಿದೆ. ಇವತ್ತು ಗುರುವಾರ ಆದ್ದರಿಂದ ಸಾಯಿಬಾಬಾನ ಟೆಂಪಲ್ಗೆ ಹೋದೆ, ತುಂಬ ರಶ್ ಇತ್ತು. ಸೊ ತುಂಬ ಜನನೂ ಬಂದಿದ್ದರು. ಗುರುವಾರ ಮತ್ತು ಅಧಿಕ ಮಾಸ ಆಗಿದ್ದರಿಂದ ಸಾಯಿಬಾಬಾನ ನೋಡಿದಾಗ ಏನೋ ಒಂಥರ ಸಂತೋಷ, ಮನೇಲಿ ಈ ಥರ ಫೀಲ್ ಆಗುತ್ತೆ. ಸಾಯಿಬಾಬಾನ ದರ್ಶನ ಮತ್ತು ಬ್ಲೆಸ್ಸಿಂಗ್ ಕೂಡ ಸಿಕ್ತು. ಏನೋ ಅದೃಷ್ಟ ಅನ್ನುವಂತೆ ಪ್ರಸಾದ ಕೂಡ ಚೆನ್ನಾಗಿತ್ತು. ಸೊ ಸಾಯಿ ದರ್ಶನ ಮಾಡಿ ಪ್ರಸಾದ ತೊಗೊಂಡು ಮತ್ತು ಆ ರೋಡಲ್ಲಿ ಬರುವಾಗ ಏನೋ ಒಂಥರ ಖುಷಿ ಇತ್ತು. ಸಾಯಿನ ಜೊತೆಯಲ್ಲೇ ಬರ್ತಿದ್ದಾರೆ ಅನ್ನೋ ಥರ ಫೀಲ್ ಇತ್ತು. ಸೊ ಇದಾಗಿತ್ತು ನನ್ನ ಇವತ್ತಿನ ಡೇ. ಹೋಪ್ ಯು ಆಲ್ ಎಂಜಾಯ್. ಥ್ಯಾಂಕ್ ಯು ಸೊ ಮಚ್ ಟು ಆಲ್.